ಇನ್ನು ಚಿತ್ರದುರ್ಗದಲ್ಲಿ ಭೀಕರ ಆಕ್ಸಿಡೆಂಟ್ಗೆ 5 ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನೋವಾ ಕಾರು ಮತ್ತು ಲಾರಿಯ ಮಧ್ಯೆ ಈ ಡೆಡ್ಲಿ ಆಕ್ಸಿಡೆಂಟ್ ಆಗಿರುವಂಥದ್ದು. ಇನೋವಾ ಕಾರ್ನಲ್ಲಿದ್ದಂತಹ 5 ಕೂಡ ಸ್ಥಳದಲ್ಲಿಯೇ ಉಸಿರು ಚೆಲ್ಲಿದ್ದಾರೆ. ಚಿತ್ರದುರ್ಗದ ರಿಂಗ್ ರಸ್ತೆಯ ಸಿಬಾರ ಗ್ರಾಮದ ಬಳಿ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಲಾರಿಗೆ ಡಿಕ್ಕಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. ಚಿತ್ರದುರ್ಗದಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತ, ಇನೋವಾ ಕಾರಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಬಾನೆಟ್ಟು ಓಪನ್ ಆಗಿ ಹೋಗಿದೆ. ಸಂಪೂರ್ಣವಾಗಿ ಇಡೀ ಕಾರು ನಜ್ಜುಗುಜ್ಜಾಗಿರುವಂಥದ್ದು. ಇದೇ ಕಾರ್ನಲ್ಲಿಯೇ ಅಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. 5 ಪ್ರಯಾಣ ಮಾಡ್ತಾ ಇದ್ರು. ಇದರಲ್ಲಿ ಲಾರಿಗೆ ಗುದ್ದಿರುವಂತಹ ಪರಿಣಾಮ ಸಂಪೂರ್ಣವಾಗಿ ಕಾರು ಅಪ್ಪಚ್ಚಿಯಾಗಿದೆ. ಕಾರಿನೊಳಗಿದ್ದವರನ್ನ ಹರಸಾಹಸ ಪಟ್ಟು ಹೊರತೆಗಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದರಾಜು, ಈ ಡೆಡ್ಲಿ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಹೇಳಿ, ಯಾರು ತಪ್ಪು? ಖಂಡಿತವಾಗೂ ಪ್ರೇಮ್ ಕುಮಾರ್, ಎಲ್ಲ ಒಂದ್ ಕಡೆ ಈ ಒಂದು ಮೇಲ್ನೋಟಕ್ಕೆ ಕಂಡು ಬರುವಂತೆ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಈ ಒಂದು ಅಪಘಾತ ನಡೆದಿದೆ ಎಂಬ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಅದರಲ್ಲೂ ಏನು ಸಿಬಾರದ ಬಳಿ ಪದೇ ಈ ರಿಂಗ್ ರೋಡ್ ಅಲ್ಲಿ ಅಪಘಾತ ನಡೆದಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರಲ್ಲಿ ಆತಂಕ ಮನ ಮಾಡಿದೆ. ಯಾಕಂದ್ರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ 3 ಜನ ದುರ್ಮರಣಕ್ಕೆ ಈಡಾಗಿದೆ. ಅದೇ ರೀತಿ ಇಂದು ಸಹ ಏನು ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಕಾರನ್ನು ಚಲಾಯಿಸಿಕೊಂಡು ಬಂದು ಮುಂದೆ ಹೋಗ್ತಿದ್ದಂತ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ 5 ದುರ್ಮರಣಕ್ಕೀಡಾಗಿದ್ದಾರೆ. ಹಾಗೆ ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಆತನನ್ನು ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾಗೆ ಈ ಒಂದು ಮೇಲ್ನೋಟಕ್ಕೆ ಕಂಡು ಬರುವಂತೆ ಬೆಂಗಳೂರು ಮೂಲದ ಇನೋವಾ ಕಾರ್ ಆಗಿದ್ದು ಈವರೆಗೆ ಮೃತರ ಗುರುತು ಪತ್ತೆ ಆಗಿಲ್ಲ. ಈ ಸ್ಥಳದಲ್ಲಿ ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಏನಂತಂದ್ರೆ ಪದೇ ಈ ರೀತಿ ರಿಂಗ್ ರಸ್ತೆ ಆದ ನಂತರ ಒಂದು ಅಪಘಾತ ನಡೆಯಲೆಂಬ ಭಾವನೆ ಎಲ್ಲರಲ್ಲೂ ಇತ್ತು. ಅದೇ ಪದೇ ಈ ರೀತಿ ಅಪಘಾತ ಸಂಭವಿಸಿರೋದು ಸ್ಥಳೀಯರಲ್ಲಿ ಭಾರಿ ಆತಂಕ ಮನ ಮಾಡಿದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ.